ನೀವು ಒಂದು ಪೊಲಿಟಿಕಲ್ ಪಾರ್ಟಿನ ರೆಪ್ರೆಸೆಂಟ್ ಮಾಡೋದ್ರಿಂದ ನೇರವಾಗಿ ರಾಜಕೀಯ ಪ್ರಶ್ನೆನೇ ಕೇಳ್ತೀನಿ. ರಾಹುಲ್ ಗಾಂಧಿ ಅವರು ಹೇಳಿದ್ರು, ಸಿದ್ದರಾಮಯ್ಯನವರು ರೆಡಿ ಆದ್ರು. ಕಾಂಗ್ರೆಸ್ ಪಕ್ಷ ಇಲ್ಲೂ ಕೂಡ ತನ್ನ ಲಾಭವನ್ನ ಲೆಕ್ಕದಲ್ಲಿ ಇಟ್ಕೊಂಡೇನೆ ಚುನಾವಣೆ ಮಾಡ್ಲಿಕ್ಕೆ ಹೊರಟಿದೆ. ಇದು ನಿಮ್ಮ ಮೈತ್ರಿ ಪಕ್ಷದಿಂದ ಬಂದಂತಹ ರಿಯಾಕ್ಷನ್? ವಿದ್ಯಾರ್ಥಿ ಸಂಘಟನೆಯ ನಾಯಕನಾಗಿ, ಒಂದು ರಾಜಕೀಯ ಪಕ್ಷದ ವಕ್ತಾರನಾಗಿ, ಒಂದು ಯೂನಿವರ್ಸಿಟಿಯ ಅಸೋಸಿಯೇಟೆಡ್ ಪ್ರೊಫೆಸರ್ ಆಗಿ ಸುಮಾರು 18ರಿಂದ 20 ವರ್ಷಗಳ ಅನುಭವವನ್ನು, ನನ್ನ ಜೀವನವನ್ನೇ ಈ ಶಿಕ್ಷಣ ಲೋಕಕ್ಕೆ ಮುಡುಪಾಗಿಟ್ಬಿಟ್ಟಿದ್ದೀನಿ. ಎರಡು ಸಂಘಟನೆಯ ರಾಷ್ಟ್ರೀಯ ವಿದ್ಯಾರ್ಥಿ ಘಟಕದ ಸ್ನೇಹಿತರು ಮಾತಾಡೋದನ್ನು ಕೇಳಿಸ್ಕೊಂಡೆ. ಇವತ್ತು ವಿಶ್ವವಿದ್ಯಾನಿಲಯಗಳು ಅಂತ ಹೇಳಿದ್ರೆ ಅಲ್ಲಿ ವಿದ್ಯಾರ್ಥಿಗಳು ಅಂತ ಇಬ್ಬರೇ ಇರೋದು. ಒಂದು ಯೂನಿವರ್ಸಿಟಿ, ಅದರ ಮಧ್ಯೆ ಇರುವಂಥ ಇನ್ನೊಂದು ಸೇತುವೆ ವಿದ್ಯಾರ್ಥಿಗಳ ಗುಂಪು. ಇವತ್ತು ರಾಹುಲ್ ಗಾಂಧಿಯವರ ಯೋಚನೆ ಹೇಗಿದೆ ಅಂತ ಹೇಳಿದ್ರೆ, ಅದರ ಎರಡರ ಜೊತೆಗೆ ಇನ್ನೊಂದು ರಾಜಕೀಯ ಪಕ್ಷದ ನೇತಾರರು, ರಾಜಕಾರಣಿಗಳು, ಅದ್ರ ಜೊತೆಗೆ ಸಮಾಜಘಾತುಕ ವ್ಯಕ್ತಿಗಳು ಎರಡಿದ್ದು ಯೂನಿವರ್ಸಿಟಿಗಳಿದ್ದು, ಅದ್ರ ಪಕ್ಕದಲ್ಲಿ ಯೂನಿವರ್ಸಿಟಿ ಪಕ್ಕದಲ್ಲಿ ವಿದ್ಯಾರ್ಥಿಗಳಿತ್ತು. ಅದರ ಜೊತೆಗೆ ಪಾಪ ರಾಜಕಾರಣಕ್ಕೆ ವಿಶೇಷವಾಗಿ ರಾಹುಲ್ ಗಾಂಧಿಯವರು ಇವತ್ತಿನಿಂದ ಕರ್ನಾಟಕದಲ್ಲಿ ದಗಳಿ ಇಟ್ಕೊಳ್ಳಿ, ರಾಜಕಾರಣಿಗಳನ್ನು ಇಟ್ಕೊಳ್ಳಿ, ಸಮಾಜಘಾತಕ ಶಕ್ತಿಗಳನ್ನು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತು ಕೊಟ್ಟಿರೋದನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ದೇಶದಲ್ಲಿ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪತ್ರ ಬರೆದಿದ್ದಾರಾ? ತೆಲಂಗಾಣದ ಮುಖ್ಯಮಂತ್ರಿಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪತ್ರ ಬರೆದಿರೋದ? ರಾಹುಲ್ ಗಾಂಧಿ ಅವರು ಅವರಾಗೆ ಬರೀಲಿಲ್ಲ ರೀ. NSU ಇಂದ ಒಂದು ವಿದ್ಯಾರ್ಥಿ ಸಂಘಟನೆಗಳು ಹೋದ್ರು, ಕೇಳ್ಕೊಂಡ್ರು, ಅದಕ್ಕೆ ಅವಕಾಶ ಕೊಡ್ತಿದ್ದಾರೆ. NSU ಯಾವ ಆಧಾರದ ಮೇಲೆ ಕೇಳ್ಕೊಂಡಿದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಒಂದೇ ಒಂದು ನಿಮಿಷ ಬ್ಯಾಕ್ ಹೋಗ್ತೀನಿ. 1890ರಲ್ಲಿ ಒಂದು ದೇಶ, ಆ ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ಪೋಲ್ಯಾಂಡ್. ಅಲ್ಲಿ ಹೆಲ್ಸಿಂಕಿ ಅಂತ ಹೇಳ್ಬಿಟ್ಟು ಒಂದು ಮಹಿಳಾ ಯೂನಿವರ್ಸಿಟಿಗಳಲ್ಲಿ ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ಉನ್ನತ ಶಿಕ್ಷಣ ಇಲಾಖೆಗೆ ಹೋಗಿ ಒಂದು ಲೆಟರ್ನ ಹಾಕೊಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಕ್ಕೆ ನಾವೇ ಒಂದು ಸಂಘ ಸಂಸ್ಥೆಯನ್ನು ಮಾಡ್ಕೊಳ್ತೀವಿ, ವಿದ್ಯಾರ್ಥಿ ಫೆಡರೇಷನ್ ಅನ್ನು ಮಾಡ್ಕೊಳ್ತೀವಿ, ಅದಕ್ಕೆ ನೀವು ಶಾಸನಬದ್ಧವಾದಂಥ ಅಧಿಕಾರವನ್ನು ನಮಗೆ ಕೊಡಿ ಅಂತ ಕೇಳ್ಕೊಳ್ತಾರೆ. ಇವತ್ತಿಗೂ ಸಹ ಅದರಲ್ಲಿ 15 ಲಕ್ಷಕ್ಕೂ ಅಧಿಕ ಹೆಣ್ಣುಮಕ್ಕಳು ವಿಶ್ವದ 15 ದೇಶಗಳಲ್ಲಿ ಇವತ್ತು ನಾವು ನೋಡ್ತೀವಿ ವಿದ್ಯಾರ್ಥಿಗಳಲ್ಲಿ. ಆ ದಿನಗಳಲ್ಲಿ ನೋಡಿಕೊಂಡ್ರೆ ಇವತ್ತು ಭಾರತದಲ್ಲಿ JNU ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಅಲಹಾಬಾದ್ ಆಗಿರ್ಬೋದು, ಅಥವಾ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಗುಜರಾತ್ ಯೂನಿವರ್ಸಿಟಿಗಳಾಗಿರ್ಬೋದು. ಸ್ಮಿತಾಜಿ, 2022ರಲ್ಲಿ ಒಂದು ಚುನಾವಣೆ ನಡೀತು, ಎಲ್ಲಿ? ರಾಜಸ್ಥಾನದಲ್ಲಿ. ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಆ ರಾಜಸ್ಥಾನದ ಒಂದು ಮಹಾರಾಜ ಸೂರಜ್ಮಲ್ ಬ್ರಿಡ್ಜ್ ಯೂನಿವರ್ಸಿಟಿ ಅಂತ ಎಷ್ಟು ಅಸಹ್ಯವಾಗಿತ್ತು ಚುನಾವಣೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ನಡು ಬೀದಿಯಲ್ಲಿ ವಿದ್ಯಾರ್ಥಿಗಳ ಕೈಕಾಲಿಟ್ಕೊಂಡು ಓಟ್ ಕೇಳ್ತಾ ಇದ್ರು. ನನಗೆ ವಿದ್ಯೆ ಕೊಡಿ, ನನಗೆ ಓಟ್ ಕೊಡಿ, ನನಗೆ ಕೋಟ್ ಕೊಡಿ ಅಂತ ಹೇಳ್ಬಿಟ್ಟು. ಹಿಂದಿನ ದಿನಗಳಿಗೆ ಹೋಗೋಣ. ಇವಾಗ ಎಲ್ಲಿಗೆ? 1990ರಲ್ಲಿ ನಡೆದಂತಹ ವೀರೇಂದ್ರ ಪಾಟೀಲ್ ಅವರ ಕಾಲಕ್ಕೆ ಹೋಗೋಣ. ಒಂದ್ ನಿಮಿಷ ಹೇಳ್ಬಿಡ್ತೀನಿ. ನಾನು ಸಹ, ನಮ್ಮ ಪಕ್ಷನೂ ಸಹ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ GT ದೇವೇಗೌಡರು ಸಹ ಒಂದು ಮಾತನ್ನು ಹೇಳಿದರು. ಉನ್ನತ ಶಿಕ್ಷಣ ಸಚಿವರಾಗಿದ್ದರು. ಇಲ್ಲ, ಏನಾದರೂ ಮಾಡಿ ವಿದ್ಯಾರ್ಥಿಗಳಲ್ಲಿ ಏನಾದರೂ ಮಾಡಿ ಈ ರಾಜಕಾರಣದ ಬಗ್ಗೆ ಒಂದು ಅರಿವನ್ನು ಮೂಡಿಸ್ಬೇಕು, ಏನಾದರೂ ಮಾಡಿ ತರಬೇಕು ಅಂತೇಳಿ. ಖಂಡಿತ ಒಪ್ಪಲಿಲ್ಲ ದೇವೇಗೌಡ ಸಾಹೇಬರು. ಯಾಕೆ ಅಂತ ಹೇಳಿದ್ರೆ, ಇವತ್ತು SSLC ಇಂದ ಹಿಡಿದು ಇವತ್ತೇ ನಾನು ಸಂತೋಷ ಪಡ್ತೀನಿ. ABUP ಆಗಿರ್ಲಿ ಅಥವಾ NSUI ಆಗಿರ್ಲಿ, ರಾಜಕೀಯ ಹೇತರವಾಗಿ ಇವರು ಮಾಡೋದೇ ಆದ್ರೆ ರಿಯಲಿ ಅಪ್ರಿಶಿಯೇಟ್. ಚುನಾವಣೆ ನಡೆಸಿ ತೊಂದರೆ ಇಲ್ಲ, ಅಲ್ಲಿ ರಾಜಕಾರಣ ಬೆರೆಸಬೇಡಿ ಅಂತ ಹೇಳಿ ಅರ್ಧ ಗಂಟೆ ಆಯ್ತು. ಒಂದೇ ಒಂದು ಕ್ವಿಕ್ ರಿಯಾಕ್ಷನ್ ಸುಪ್ರೀತ್ ಅವ್ರ ಹತ್ರ ತಗೊಂಡು. ಸುಪ್ರೀತ್ ಅವರೇ, ನನ್ನ ಆತಂಕ ಅಥವಾ ಕಳಕಳಿ ಇಷ್ಟೇನೆ. ನೀವು ಎಲೆಕ್ಷನ್ ಮಾಡ್ತೀರಾ, ಕಂಪ್ಲೀಟ್ಲಿ ಔಟ್ ಆಫ್ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಸಾಧ್ಯನಾ? ಔಟ್ ಆಫ್ ಐಡಿಯಾಲಜಿಕಲ್ ಡಿಫ್ರೆನ್ಸಸ್, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಬರದೇ ಇರೋ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ? ಮಾಡಿ. ಬಟ್ ಪ್ರಾಕ್ಟಿಕಲಿ ಸಾಧ್ಯನಾ? ಅದು ಪ್ರಾಕ್ಟಿಕಲಿ 200% ಸಾಧ್ಯವೇ ಇಲ್ಲ. ಈ ಏನು ಚುನಾವಣೆಗಳನ್ನ ಯಾವತ್ತು ಯೂನಿವರ್ಸಿಟಿಗಳಲ್ಲಿ, ಗೌರ್ಮೆಂಟ್ ಕಾಲೇಜಸಲ್ಲಿ ಯಾವಾಗ ತೊಗೊಂಡು ಬರ್ತಾರೆ, ಬೈ ಡಿಫಾಲ್ಟ್ ಪಾಲಿಟಿಕಲ್ ಬೇಸ್ ಅಲ್ಲಿ ಆ ಕಾಲೇಜ್ಗಳಲ್ಲಿ, ಆ ಯೂನಿವರ್ಸಿಟಿಗಳಲ್ಲಿ ಕ್ರಿಯೇಟ್ ಆಗ್ತದೆ. ಈಗೇನು ಶಿಕ್ಷಕರಿಗೂ ಮತ್ತು ಏನು ವಿದ್ಯಾರ್ಥಿಗಳಿಗೂ ಇರತಕ್ಕಂಥ ಅವಿನಾಭಾವ ಸಂಬಂಧ ಏನಿದೆ, ಆ ಸಂಬಂಧಗಳು ಕಡಿದಾಗ್ತದೆ. ಅದರ ಜೊತೆಯಲ್ಲಿ ಏನಾಗುತ್ತೆ, ಸಮ್ಟೈಮ್ಸ್, ನಾಟ್ ಆಲ್ ದಿ ಟೈಮ್, ಸಮ್ಟೈಮ್ಸ್ ಎಲ್ಲೋ ಒಂದು ಕಡೆ 1990ನೇ ಇಸ್ವಿಯ ಒಂದು ಆ ಪ್ರಕರಣ ಏನಾದರೂ ಮತ್ತೊಮ್ಮೆ ಆದ ಪಕ್ಷದಲ್ಲಿ ಆಲ್ ದಿ ಮಿಸ್ಕ್ರಿಯೆಂಟ್ಸ್, ಏನು ಸೋಷಿಯಲ್ ಎಲಿಮೆಂಟ್ಸ್ ಏನಿರ್ತಾರೆ, ಇವೆಲ್ಲರೂ ಕೂಡ ಯೂನಿವರ್ಸಿಟಿ ಕಾಲೇಜಿನ ವ್ಯಾಪ್ತಿಯಲ್ಲಿ ಬರಬಹುದು. ಈಗ ಸಾಕಷ್ಟು ಸಂಘಟನೆಗಳಿದ್ದಾವೆ, ಅವೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ, ಆ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಇದ್ದಾರೆ. ಆಗಲೇ ಸನ್ಮಾನ್ಯ MLC ಅವ್ರು ಹೇಳಿದ್ರು, ಆಯಿತು, ಆಗಿನ ಕಾಲದಲ್ಲಿ ಅವೆಲ್ಲ ಇತ್ತು, ಏನು ಕೆಲವೊಂದಷ್ಟು ಬ್ಯೂರೋಕ್ರಾಟಿಕ್ ಲೆವೆಲೆಲ್ಲ ಭಾಳ ಕಮ್ಮಿ ಇತ್ತು. ಈಗ ನೀವು ಹೇಳಿದ್ರಿ, ಏನಾದರೂ ಅಳಲನ್ನು ತೋಡ್ಕೊಂಡ್ರೆ ಒಬ್ಬ ವಿದ್ಯಾರ್ಥಿ
ಅದನ್ನು ಸಾಲ್ವ್ ಮಾಡಲಿಕ್ಕೆ ಯಾರೂ ಇಲ್ವಾ ಅಂತ. ಸಾಲ್ವ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. UGC ನಾರ್ಮ್ಸ್ ಇದ್ದಾವೆ. UGC ನಾರ್ಮ್ಸ್ ಪ್ರಕಾರನೂ ಕೂಡ ಏನು ಆ್ಯಂಟಿ ರ್ಯಾಗಿಂಗ್ ಸೆಲ್ ಇದೆ, ಯೂನಿವರ್ಸಿಟಿಗಳಲ್ಲಿರಬಹುದು ಅಥವಾ ಕಾಲೇಜ್ಗಳಲ್ಲಿರ್ಬೋದು, ಎಲ್ಲ ಕಡೆನೂ ಮಿನಿಮಮ್ ಅಂತಂದರೆ 12ರಿಂದ 14 ವಿಧವಾದಂಥ ಸೆಲ್ಸ್ ಇದ್ದಾವೆ, ಇನ್ಕ್ಲೂಡಿಂಗ್ ವುಮೆನ್ ಹರಾಸ್ಮೆಂಟ್ ಇದ್ರೆ ಸೆಲ್ಲು. ಅದಕ್ಕೆಲ್ಲ ಯಾರೋ ಒಬ್ಬರು ಮಾತ್ರ ನಾಯಕರಲ್ಲ, ಅಲ್ಲಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸನ್ನು ಕೂಡ ಟೇಕಿಂಗ್ ದೇರ್ ಏನೋ ಪಾಸಿಟಿವಿಟಿ ಆಫ್ ದಿ ಸ್ಟೂಡೆಂಟ್ಸು, ಅವರ ಏನು ಕೆಪಾಸಿಟಿ, ಅದಕ್ಕೆ ತಕ್ಕಂತೆ ಒಂದು ನಿಮಿಷ ನೀವು ಮಾತಾಡೋಕೆ ನಾ ಮಾತಾಡಲಿ 2 ನಿಮಿಷ. ಸೊ ಅವೆಲ್ಲವೂ ಕೂಡ ಆ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶ ಸಿಗ್ತದೆ. ಸರ್ಕಾರ ನಿಜವಾಗ್ಲೂ ಸ್ಟೂಡೆಂಟ್ಸ್ ಬಗ್ಗೆ, ಯೂನಿವರ್ಸಿಟಿ ಬಗ್ಗೆ ಅಥವಾ ಗೌರ್ಮೆಂಟ್ ಕಾಲೇಜ್ಗಳ ಬಗ್ಗೆ ಕಾಳಜಿನೇ ಇದ್ದಂತಾದರೆ ದಯವಿಟ್ಟು ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಡೆವಲಪ್ ಮಾಡಿ, ಟಾಯ್ಲೆಟ್ಗಳನ್ನ ಸರಿ ಮಾಡಿಸಿ, ಫಸ್ಟ್ ಆಫ್ ಆಲ್ ಟೀಚರ್ಸ್ ಏನು ಅಸಿಸ್ಟೆಂಟ್ ಪ್ರೊಫೆಸರ್ಸು, ಅಸೋಸಿಯೇಟ್ ಪ್ರೊಫೆಸರ್ಸ್ ಏನು ಅಪಾಯಿಂಟ್ಮೆಂಟ್ ಆಗಬೇಕಾಗಿದೆ, ಹೌಸ್ ಕೀಪಿಂಗ್ ಸ್ಟಾಫ್ ಯಾರು ಅಪಾಯಿಂಟ್ಮೆಂಟ್ ಆಗಬೇಕಾಗಿದೆ ಅಂಥದ್ದನ್ನೆಲ್ಲ ತಗೊಂಬನ್ನಿ. ಲೈಬ್ರರಿ ಬಗ್ಗೆ ಮಾತಾಡಿದ್ರು, ಲೈಬ್ರರಿಗೆ ಎಷ್ಟೋ 1000 ಕೋಟಿ ಸರ್ಕಾರದಲ್ಲಿ ಅಥವಾ ಕಳೆದ ಸರ್ಕಾರದಲ್ಲಿ, ಐ ಆಮ್ ನಾಟ್ ಎ ಪೊಲಿಟಿಷಿಯನ್, ಐ ಆಮ್ ಪ್ಯೂರ್ಲಿ ಅಕಾಡೆಮಿಷಿಯನ್, ಎಷ್ಟೋ ಸರ್ಕಾರಗಳಲ್ಲಿ ಎಷ್ಟೊಂದು ತೋರಿಸಿದ್ದಾರೆ. ಪುಸ್ತಕವನ್ನು ಕೊಂಡಾಡುವವರೇ ಹೊರತು ಕೊಂಡು ಓದುವವರು ಇವತ್ತಿಲ್ಲ. ಅದನ್ನೆಲ್ಲ ಬೆಳೆಸಿ ಲೀಡರ್ಶಿಪ್ ಕ್ವಾಲಿಟಿಯನ್ನು ಎಲೆಕ್ಷನ್ ಮಾಡೋದ್ರಿಂದ ಮಾತ್ರನೇ ತರಬೇಕು ಅನ್ನೋದೇನಿಲ್ಲ. ದೇರ್ ಆರ್ ವೇರಿಯಸ್ ಅದರ್ ಕೆಪಾಸಿಟೀಸ್ ಟು ಬ್ರಿಂಗ್ ಇನ್ ಲೀಡರ್ಶಿಪ್ ಅಮಾಂಗ್ ದಿ ಸ್ಟೂಡೆಂಟ್ಸ್. ನಾಳೆ ದಿವಸ ಯೂನಿವರ್ಸಿಟಿ ಎಲ್ಲೋ ಒಂದು ಕಡೆ ರಣರಂಗ ಆಗಿ ಯುದ್ಧಕಾಂಡ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ, ಮತ್ತಿವತ್ತು ನಾಗಾಲೋಟದ ಪ್ರಪಂಚ, ಸರ್ವಾಂಗೀಣ ಅಭಿವೃದ್ಧಿ ಮಕ್ಕಳಿಗೆ ಬೇಕಾಗಿದೆ. ಬೇರೆ ಬೇರೆ ದೇಶ, ಅಕ್ಕಪಕ್ಕದ ರಾಜ್ಯದವರು ನಮ್ಮ ದೇಶವನ್ನು ಅಟ್ಯಾಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವಿಲ್ಲಿ ಒಳಗೊಳಗೆ ಜಾತಿ ರಾಜಕೀಯ ಮಾಡಿಕೊಂಡು ಕುತ್ಕೊಳ್ಳೋದಕ್ಕಿಂತ ಸ್ವಲ್ಪ ಮಾರ್ಸ್ ತನಕ ಹೋಗ್ತಾರೆ. ಇವತ್ತಿನ ದಿವಸ ಪಕ್ಕದ ಮನೆ ಜಾತಿ ಬಗ್ಗೆ ಮಾತಾಡೋವಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಹುಟ್ಕೊಂಡ್ಬಿಟ್ರೆ ನಾಳೆ ದಿವಸ ವಾಟ್ ಈಸ್ ದಿ ಸಿಚುಯೇಷನ್ ಆಫ್ ಅವರ್ ಕಂಟ್ರಿ? ಇವತ್ತಿನ ದಿವಸ ಎಲ್ಲ ಎಂಥದ್ದೇ ಮಲ್ಟಿನ್ಯಾಷನಲ್ ಕಂಪ್ನೀಸ್ನಲ್ಲಿ ದಿ CEOs ಆರ್ ಇಂಡಿಯನ್ಸ್. ರೀಸನ್ ಬಿಕಾಸ್ ಎಸ್ ಅವರೆಲ್ಲರೂ ಓದಿನ ಕಡೆ ಗಮನ ಕೊಟ್ಟರು, ಟೆಕ್ನಾಲಜಿ ಬಗ್ಗೆ ಗಮನ ಕೊಟ್ಟು ಟೆಕ್ನಾಲಜಿ ಡೆವಲಪ್ ಮಾಡಲಿಕ್ಕೆ ಅವಕಾಶ ಕೊಡಿ ಮಕ್ಕಳಿಗೆ. ತಿರ್ಗಾ ತಗೊಂಬಂದು ಯಾವುದೋ 100 ವರ್ಷ 200 ವರ್ಷ ಹಿಂದಕ್ಕೆ ತಗೊಂಬಂದು ಮಕ್ಕಳನ್ನ ಹಾಕ್ಬೇಡಿ. ಅದರಲ್ಲಿ ರಾಜಕಾರಣಿಗಳು ಖಂಡಿತ ತಿಳ್ಕೊಳ್ಳಿ, ನಿಮ್ಮನೆ ಮಕ್ಕಳು ಇದ್ದಾರೆ ಅದರಲ್ಲಿ. ದಯವಿಟ್ಟು ಯಾರ ಮನೆ ಮಕ್ಕಳನ್ನು ಹಾಳು ಮಾಡ್ಲಿಕ್ಕೆ ಯಾವ ರಾಜಕಾರಣಿಗಳಿಗೂ ಕೂಡ ದೇ ಹ್ಯಾವ್ ನೋ ರೈಟ್ಸ್. ಆತಂಕ ಇರೋದಿದೇನೆ. ಸೆಕೆಂಡ್ ಬ್ರೇಕಿಂಗ್ ನೋಡೋಣ. ಅದಾದ್ಮೇಲೆ ವಿದ್ಯಾರ್ಥಿ ಸಂಘಟನೆಯ ಪ್ರತಿನಿಧಿಗಳಿಂದ ಇದಕ್ಕೆ ಪ್ರತಿಕ್ರಿಯೆ ಪಡ್ಕೊಳ್ತೀನಿ. ಚುನಾವಣೆ ಅಂತ ನಡೆದ್ರೆ ನಾನು ಆಗ್ಲಿಂದ ಒಂದು 5-6 ಬಾರಿ ಹೇಳ್ಬಿಟ್ಟೆ, ರಾಜಕಾರಣ ಅನ್ನೋದು ಅಫಿಷಿಯಲಿ ಎಂಟ್ರಿ ಕೊಟ್ಬಿಡುತ್ತೆ ಯೂನಿವರ್ಸಿಟಿ ಕ್ಯಾಂಪಸ್ಗೆ. ಈಗ ಇಲ್ಲ ಅಂತಲ್ಲ, ಈಗಲೂ ಇದೆ. ಬಟ್ ಇದನ್ನ ಓಪನ್ ಆಗಿ ಪಾಸ್ ಕೊಟ್ಟು ಬನ್ನಿ ಒಳಗೆ ಅಂತ ಕರ್ಕೊಂಡಂಗೆ ಆಗ್ಬಿಡುತ್ತೆ ಅನ್ನೋ ಆತಂಕ. ಈಗ ಚುನಾವಣೆ ನಡೆದ್ರೆ ಇದು ನೇರವಾಗಿ ಹೇಳ್ತೀನಿ, ಮುಜುಗರ ಏನಿಲ್ಲ ಅಥವಾ ಹೈಡ್ ಮಾಡಿ ಮಾತನಾಡಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಕಾಲೇಜ್ಗಳ ಚುನಾವಣೆ ನಡೆದ್ರೆ ಹಣ ಪ್ರಭಾವ ಇಲ್ದಲೆ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯನಾ? ಹಿಂದೆ ನಾವು ನೋಡ್ಬಿಟ್ಟಿದ್ದೀವಿ, ಬೇರೆ ರಾಜ್ಯದಲ್ಲಿ ನಡೀತಾ ಇರೋದನ್ನ ಕೂಡ ನೋಡ್ಬಿಟ್ಟಿದ್ದೀವಿ. ಇದ್ರ ಜೊತೆಗೆ ಗುಂಡಾಗಿರಿ 1990ರಲ್ಲಿ ಏನಾಯಿತು, ಇದೆಲ್ಲದಕ್ಕೂ ಕೂಡ ಕಾಲೇಜು ಹಾಗೆ ಯೂನಿವರ್ಸಿಟಿಗಳ ಗೇಟ್ ಒಳಗೆ ಪ್ರವೇಶ ಮಾಡಿಕೊಟ್ಟಂಗಾಗತ್ತೆ. ಇದ್ರ ಜೊತೆಗೆ ಕಲಿಯೋದು ಬಿಟ್ಟು ವಿದ್ಯಾರ್ಥಿಗಳು ಇಂಥ ಹಾದಿ ಹಿಡಿಬೇಕಾ? ಅಷ್ಟೆಲ್ಲ ಟೈಮ್ ಇದೆಯಾ ಅವ್ರ ಹತ್ರ? ಕಾಲಹರಣ ಇಂಥ ವಿಚಾರಕ್ಕೆ ಮಾಡಬೇಕಾ ಅನ್ನೋ ಪ್ರಶ್ನೆ ಕೂಡ ಇದೆ ಪೋಷಕರ ದೃಷ್ಟಿಯಲ್ಲಿ ನೋಡಿದಾಗ. ಹಾಗೆ ಚುನಾವಣೆ ನಡೆದಾಗ ಸಿದ್ಧಾಂತಗಳ ಜಟಾಪಟಿ. ನಮ್ಮ ರಾಜ್ಯದ ಕಾಲೇಜ್ಗಳು, ನಮ್ಮ ರಾಜ್ಯದ ಯೂನಿವರ್ಸಿಟಿಗಳು ಮತ್ತೊಂದು ತುಕಡೆ ಗ್ಯಾಂಗ್ನ ಕ್ಯಾಂಪಸ್ ಆಗದೆ ಇರಲಿ ಅನ್ನೋ ಕಳಕಳಿ ಏನೇ